ಒಂದು ಕಾಲದಲ್ಲಿ ಈ ತಂಡದ ಹೆಸರು ಹೇಳಿದರೆ ಎಲ್ಲರೂ ಆಡಿಕೊಳ್ಳುತ್ತಿದ್ದರು, ಏಕೆಂದರೆ ಈ ಸಲ ಕಪ್ ನಮ್ಮದೆನ್ನುವ ಈ ಘೋಷಣೆಯಿಂದ ಎಲ್ಲರೂ ಆಡಿಕೊಳ್ಳುತ್ತಿದ್ದರು. ಹರಾಜಿನಲ್ಲಿ ತಪ್ಪು ಮಾಡದೆ ಭಯಾನಕ ಬ್ಯಾಟರ್ ಮತ್ತು ಬೌಲರ್ಗಳನ್ನು ತೆಗೆದುಕೊಂಡರೂ ಆಟದ ಮೈದಾನದಲ್ಲಿ ಯಾವುದೋ ಒಂದು ಕಾರಣಕ್ಕೆ ಸೋಲುವುದು ಈ ತಂಡದ ಹಣೆಬರವಾಗಿತ್ತು. 2025ರಲ್ಲಿ ರಜತ್ ಪಡಿತರ ನಾಯಕತ್ವದಲ್ಲಿ ಈ ಸಲ ಕಪ್ ನಮ್ಮದೇ ಎನ್ನುವ ಹಾಗೆ ಕಪ್ಪನ್ನು ತಮ್ಮದಾಗಿಸಿಕೊಂಡರು. 2026ರ IPL ಹರಾಜಿನಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ಮಾಡಿತು. ಆದರೆ ನೀವು ನಂಬುತ್ತೀರೋ ಇಲ್ಲವೋ ಗೊತ್ತಿಲ್ಲ, ಮೊದಲ ಬಾರಿಗೆ ವಿರಾಟ್ ಕೊಹ್ಲಿ ಅವರು ಮೈದಾನದಲ್ಲಿ ಫೀಲ್ಡಿಂಗ್ ಮಾಡದೆ ಬೆಂಚ್ ಮೇಲೆ ಕುಳಿತಿದ್ದಾರೆ. ಆದರೂ ಈ ತಂಡ ಎದುರಾಳಿಗಳ ಪಾಲಿಗೆ ಸಿಂಹ ಸ್ವಪ್ನವಾಗಿದೆ. ಸೋಲನ್ನೇ ಕಾಣದೆ ಈ ತಂಡ ಅಜೇಯ ಶಕ್ತಿಯನ್ನು ಹೊರಹೊಮ್ಮುತ್ತಿದೆ. ಇದು ಕೇವಲ RCB ಅಲ್ಲ, ಇದು RCBಯ ಹೊಸ ಅಧ್ಯಾಯದ ಹೊಸ ಬದಲಾವಣೆಗೆ ಕಾರಣವೇನು? ರಜತ್ ಪಡಿತರ ಕ್ಯಾಪ್ಟನ್ಸಿಯಲ್ಲಿ ತಂಡ ಹೇಗೆ ಬದಲಾಯಿತು? ದಿನೇಶ್ ಕಾರ್ತಿಕ್ ಎನ್ನುವ ಮಾಸ್ಟರ್ ಮೈಂಡ್ ಈ ತಂಡದ ಹಿಂದೆ ಇರುವ ಅಸಲಿ ಶಕ್ತಿ ಏನೆಂದು ಇದರ ಫುಲ್ ವಿಡಿಯೋ ಕರುನಾಡು.in ಯೂಟ್ಯೂಬ್ ಚಾನಲ್ ಇದೆ. ವಿಡಿಯೋ ಲಿಂಕ್ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಲಾಗಿದೆ.